ಇದೇ ನೋಡಿ ಚಿಕ್ಕ ತಿರುಪತಿ ಹತ್ತುವಂಥ ಬೆಟ್ಟ. ಅಲ್ಲಿ ಮೇಲುಗಡೆ ಹತ್ತಿದರೆ ನಿಮಗೆ ತುದಿಯಲ್ಲಿ ಕಾಣ್ತಾ ಇದೆಯಲ್ಲ ಒಂದು ನಾಮ, ಅದೇ ದೇವಸ್ಥಾನ ಇರೋದು. ಇಲ್ಲಿ ಕಲ್ಯಾಣ ಮಂಟಪ ಕೂಡ ಇದೆ, ಹಲವಾರು ಕಾರ್ಯಕ್ರಮಗಳು ಕೂಡ ಮಾಡ್ತಾರೆ ಇಲ್ಲಿ. ಇಲ್ಲಿಂದ ನೀವು ಈಗ ಬೆಟ್ಟಗಳನ್ನು ಹತ್ತೋಕ್ಕೆ ಮೆಟ್ಲುಗಳಿದ್ದಾವೆ. 1300 1200 ಮೆಟ್ಲುಗಳಿದ್ದಾವೆ. ಹತ್ತೋಕ್ಕೆ ನನ್ನ ಪ್ರಕಾರ ಒಂದು ಗಂಟೆನೇ ಆಗ್ಬೋದು ಅಂದ್ಕೊತೀನಿ. ಬನ್ನಿ ನೋಡೋಣ. ಬೆಟ್ಟದ ಕೆಳಗೆ ಒಳ್ಳೆ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ. ಬಟ್ ಏನಂದರೆ ಸ್ವಲ್ಪ ಇಲ್ಲಿ ಪಾರ್ಕಿಂಗಿಗೆ ವ್ಯವಸ್ಥೆ ಮಾಡಬೇಕಾಗಿತ್ತು, ಅದು ಮಾಡಿಲ್ಲ. ಕಾರುಗಳು ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇದುವೇ ಇಲ್ಲಿನ ಎಂಟ್ರೆನ್ಸು. ಸ್ವಲ್ಪ ನಾವು ಲೇಟಾಗಿ ಬಂದಿದ್ದಕ್ಕೆ ಬಿಸಿಲು ತುಂಬ ಜಾಸ್ತಿ ಇದೆ, ಹೀಗಾಗಿ ಸ್ವಲ್ಪ ಬಿಸಿಲು ಕಾಯಿಸ್ಕೋಬೇಕಾಗತ್ತೆ. ಗರ್ಭಗುಡಿಗೆ ಒಳಗೆ ಪ್ರವೇಶ ಇಲ್ಲ, ಇಲ್ಲಿ ದೇವಸ್ಥಾನ ಇದೆ. ಇಲ್ಲಿ ಆಂಜನೇಯ ದೇವಸ್ಥಾನ. ಮೆಟ್ಟಲ ಮೇಲೆ ಕರ್ಪೂರ ಹಚ್ಚಬಾರ್ದು ಅಂತಾರೆ. ಮಕ್ಕಳಿಗೆ ಯಾವಾಗಲೂ ಫಸ್ಟು ಹೋಗಿ ಪ್ರಸಾದ ತಗೊಂತೆ ಪೂಜೆ ಮಾಡಿ ಅಂತ ಹೇಳಿ ಕಳ್ಸ್ಕೊಡಿ, ಬೇಜಾರು ಮಾಡ್ಕೋಬೇಡಿ. ಹೋಗ್ತಾ ಇದ್ರು ಅವರು, ಅದಕ್ಕೆ ಹೋಗ್ಬೇಡಿ. ಹೋಗಿ ಮೊದಲು ಮಂಗಳಾರತಿ ತಗೊಂಡು ಪ್ರಸಾದ ತಗೊಳ್ಳಿ, ಅದು ಕಳ್ಸ್ಕೊಡಿ. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಮಕ್ಕಳಿಗೆ ಮೊಬೈಲ್ದು ಇದ್ದೆಲ್ಲ ಕಮ್ಮಿ ಮಾಡಿ. ಕೇಳೋಣ ಇರಿ ಅವ್ರಿಗೆ ಎಷ್ಟು ಮೆಟ್ಲಿದೆ ಅಂದು. ನೋಡಿ ಎಷ್ಟು ಚೆನ್ನಾಗಿ ಆಂಜನೇಯನ ಒಂದು ಬಾವುಟ. ಅವ್ರು ಹಾಕಿದ್ದಾರೆ ಡಬ್ಬಿ. ಜುಲೈ 80 ಆಗುತ್ತೆ. ಆದರೆ ನಿಮ್ಮ ಫಿಟ್ನೆಸ್ ನೋಡಿದ್ರೆ ಗೊತ್ತಾಗತ್ತೆ. ಸರ್, ಈ ದೇವಸ್ಥಾನ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದು 850 ವರ್ಷದ ಇತಿಹಾಸ. ತಿಮ್ಮಪ್ಪ ನಾಯಕ ಕಟ್ಸಿದ್ದು. ಓಹೋ, ನನಗೆ ಅಷ್ಟು ಸ್ವಲ್ಪ ಗೊತ್ತು. ಎಷ್ಟಿದೆ ಅಷ್ಟು? ಅದು ನಮ್ಮ ಪ್ರಧಾನ ಅರ್ಚಕರು ತೀರೋದು, ಪರವಾಗಿಲ್ಲ, ಶ್ರೀನಿವಾಸ ಮೂರ್ತಿಗಳು ಅಂತ, ಅವರಾದ್ರೆ ಎಲ್ಲ ಗೊತ್ತು. ಇದು ಮೊದಲು ತಿಮ್ಮಪ್ಪ ನಾಯಕನ ಕುಟುಂಬದವರು ಬೆಟ್ಟಕ್ಕೆ ಹೋಗ್ತಾ ಇರೋದಂತೆ, ಅಲ್ಲಿ ತಿರುಪತಿ. ಅವಾಗ ಈಗೆಲ್ಲ ಆಲ್ಟ್ರಿ ಅವಾಗ ಕಾಡಲ್ವ ಸರ್? ಹೌದು. ಅವಾಗ ಏನಾಯ್ತು, ಒಂದ್ಸರಿ ಕಾಯಿಲೆ ಬಿದ್ದುಬಿಟ್ರಂತೆ ಅವ್ರ ಕುಟುಂಬದಲ್ಲಿ, ತಾಯಿನೋ ಏನೋ. ಅವಾಗೇನಾಯ್ತು, ಇವರು ಹೋಗ್ಲಿಲ್ವಲ್ಲ ಅಂತ ವ್ಯಥೆ ಪಟ್ಕೊಂಡಿದ್ರಂತೆ. ಅವಾಗೇನಾಯ್ತು, ಕನಸಲ್ಲಿ ಬಂದು, ನಾನು ಇಲ್ಲೇ ಇದ್ದೀನಿ, ನೀನು ಯಾಕೆ ಅಲ್ಲಿ ಹೋಗ್ತೀಯಾ? ಸರಿ. ಇದು ಅದಕ್ಕಿಂತ ಪಾಳು ಬಿದ್ದಿತ್ತಂತೆ ತೋರ್ತಿರ್ತಿ. ಅವಾಗೇನಾಯ್ತು, ಹೆಂಗ್ ಹೋಗೋದು, ದಾರಿನೇ ಇಲ್ಲ. 850 ವರ್ಷದ ನೆನ್ಸ್ಕೊಂಡ್ರೆ ಅವಾಗೆಲ್ಲ ಕಾಡು. ಅವಾಗ ನಾನು ಇನ್ನೊಂದ್ಸರಿ ಕನ್ಸಲ್ಲಿ ಬಂದು ಹೇಳ್ತೀನಿ ಅಂತ ಹೇಳಿ ಇನ್ನೊಂದ್ಸರಿ ಕನ್ಸಲ್ಲಿ ಬಂದು, ಇದು ತುಳಸಿ ಹಾರ ಮಾಲೆ, ಅದಕ್ಕೆ ಮಾಲೆ ಕಲ್ಲು ತಿರುಪತಿ. ತುಳಸಿ ಹಾರ ಹಾಕ್ದಂಗೆ ತುಳಸಿ ಹಾರ ಹಾಕ್ದಂತೆ ಅದು. ಅವಾಗೇನಾಯ್ತು, ಆ ದಾರಿ ಹುಡ್ಕೊಂಡು ಹೋದನೆ. ಮಾಲೇಕಲ್ಲು ಅದಕ್ಕೇನೆ ಬಂದಿರೋದು. ಮಾಲೇಕಲ್ಲು ವಶಿಷ್ಠ ಮಹರ್ಷಿಗಳು ತಪಸ್ ಮಾಡೋ ಸ್ಥಳ ಇದೇ, ಫಸ್ಟ್ ಪೀಠ ಇಟ್ಟಿದ್ದು. ಈಗಲೂ ಹಳೆ ಕಾಲದವರು ಇಲ್ಲಿ ಬಂದೇ ದೊಡ್ಡ ತೀರ್ಥಿಗೆ ಹೋಗ್ತಾರೆ. ಕೆಲವರು ಅಲ್ಲಿಂದ ಹೋಗ್ಬಂದು ಇಲ್ಲಿ ಒಂದು ಪೂಜೆ ಮಾಡಿ, ಈ ಗುಂಡಮ್ಮ ದೇವಸ್ಥಾನ ಇದೆ ಇಲ್ಲಿ, ಅಲ್ಲೊಂದು ಕೆಂಚರ ಇದೆ, ಮಠನು ಮಾಡಿ ಶನಿವಾರ ಅಲ್ಲಿ ನಮ್ಮ ಗೋವಿಂದರಾಜ ಸ್ವಾಮಿಗೆ ದೊಡ್ಡ ದೇವಸ್ಥಾನ ಪೂಜೆ ಮಾಡಿ, ಭಾನುವಾರ ಇಲ್ಲಿ ಮಟನ್ ಮಾಡಿ ಕೆಂಚರ ಇದಕ್ಕೆ ಹಾಕಿ ಊರಿಗೆ ಹೋಗಿ ಸೇರ್ತಾರೆ. ಆ ಪದ್ಧತಿ ಇಲ್ಲಿ ಇದೆ. ಹೌದಾ? ಸರಿ. ನನ್ನ ಹೆಸರು ಉಮಾಪತಿ ಮದ್ಲಾರ್ ಅಂತ. ನಾನು ರಾಷ್ಟ್ರೀಯ ಹಿರಿಯ ಕ್ರೀಡಾಪಟು. 16 ಚಿನ್ನ, 8 ಬೆಳ್ಳಿ, 8 ಕಂಚು, ಹಿರಿಯ ಸೀನಿಯರ್. ಮತ್ತು ಸೈಕಲ್ 40,000 ಕಿಲೋಮೀಟರ್ ಹೋಗಿದ್ದೀನಿ. ದೇಶ ಪರ್ಯಟನೆ. ಒಂದ್ಸರಿ ಗೋಹತ್ಯೆ ಬಗ್ಗೆ, 2ನೇ ಸರಿ ಸ್ವಚ್ಛತೆ. ಇದು ಗಂಗಾ ಕಾವೇರಿ
ಟಿವಿಲೆಲ್ಲ ಬಂದಿದೆ ಹೌದಾ? ಆರ್ಟಿಕಲ್ಲು. ಹಾಂ ಇದು ನಾನು ಪೂಜಾರಿ ಅಲ್ಲ, ಹಾಂ ಹಾಂ ನನಗೆ ಶ್ಲೋಕ ಗೀಕ ಏನು ಬರಲ್ಲ, ಹಾಂ 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 ಏಕಲವ್ಯ ಇದ್ದಂಗೆ. ಇದು ಮೊದಲು ಪಾಳು ಬಿದ್ದಿತ್ತು, ನಾಲ್ಕು ಮಂಟಪ ಇತ್ತಿದ್ದು ಹಾಂ ಕಲ್ಲು, ಹಾಂ 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 ಏನು ಇರ್ಲಿಲ್ಲ, ಹಾಂ ಹಾಂ ಮೇಲೆ ಇದು ಇರ್ಲಿಲ್ಲ. ಇದು ಆಂಜನೇಯ, ಆಂಜನೇಯ. ಇದು 850 ವರ್ಷದ ಇತಿಹಾಸ. ಇದಕ್ಕೂ ಇದೆ. ಹ್ಮ್. ಓಕೆ ಓಕೆ. ಇದು ಏನಾಗಿದೆ, ಹ್ಞೂ ಓಹೋ ಹಾಂ ಹಾಂ. ನಾನು ಅವಾಗ ಶಬರಿಮಲೆಗೆ ಹೋಗ್ಬೇಕಾದ್ರೆ ಸೈಕಲಲ್ಲಿ 7 ಸರಿ ಹೋಗಿದ್ದೀನಿ. ಸೈಕಲಲ್ಲಿ 7 ಸರಿ ಶಬರಿಮಲೆಗೆ. ಹಾಂ ಹಾಂ ನಾನು ಹೋಗ್ತೀನಾ ಇಲ್ವಾ ಅಂತ ದೇವ್ರನ್ನ ಅವಾಗ ಕಾಲು ಬಿದ್ದಿತ್ತು. ನಾನು ಇದ್ರ ಬಗ್ಗೆ ಜಾಸ್ತಿ ನಂಬಿಕೆ ಇರಲಿಲ್ಲ. ಹಾಂ 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 ಕಾಲು ಬಿದ್ದು ಒಂದು ನಿಂಬೆಹಣ್ಣು ತಗೊಂಡು ಹೊರಟೆ. ಹಾಂ ಎಲ್ಲಿಂದ ಫಸ್ಟ್ ಹೋಗಿದ್ದು ಮೈಸೂರಿಂದ. ಅವಾಗ ನಾನು ಮೈಸೂರಲ್ಲಿ ವಾಸ ಇದ್ದೆ. ಓಕೆ ಓಕೆ. ಮೈಸೂರು ಹತ್ರ ಹುಣಸೂರು ದೇವರಾಜ ಊರದು, ಹಾಂ ಹಾಂ ಅಲ್ಲಿದ್ದೆ. ನಮ್ಮ ತಾಯಿ ತವರೂರದು. ಹಾಂ 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 ಅಲ್ಲಿಂದ ಹೊರಟೆ ಫಸ್ಟು, ಮೈಸೂರಿಂದ ಫಸ್ಟು. ಹಾಂ ನಾನು ಯಾವಾಗಲೂ ಮೈಸೂರು ಚಾಮುಂಡಿನ ನಂಬೋದು. ಅಲ್ಲಿಂದ ಹೋಗಿ 4 ದಿವಸದಲ್ಲಿ ಶಬರಿಮಲೆ ತಪ್ಪಿದೆ. ಬಾಡಿಗೆ ಸೈಕಲ್ ಸರ್, ಅವಾಗ ಸೈಕಲ್ ತಗೊಳಕ್ಕೂ ದುಡ್ಡಿದೆ, ಹೌದು ಇರ್ಲಿಲ್ಲ. ಅದು ಒಬ್ರು 1000 ಹತ್ರ ತಗೊಂಡು ಅವರು ಬಾಡಿಗೆ ಕೊಟ್ಟು ಯಾಕೆ ಒಂದು ಸ್ವಲ್ಪ ಸೈಕಲ್, ಅದು ಯಾಕೋ ಕೂಡ ಬರ್ಲಿಲ್ಲ. ನಾನು ದೇವ್ರ ಹತ್ರ ಏನ್ ಬಿಡ್ಕೊಂಡೆ, ನನ್ಗೊಂದು ಸೈಕಲ್ ಕೊಡ್ಸಪ್ಪ ಸ್ವಂತವಾಗಿ, ನಾನು ಶಬರಿಮಲೆಗೆ ಬರ್ತೀನಿ ಅಂದೆ. ಆ ಸೈಕಲ್ ಶಾಪ್ ಅವನು ಕನ್ಸೆಷನ್ ಕೊಟ್ಬಿಟ್ಟ, ಹಳೆ ಸೈಕಲ್ ರಿಪೇರಿ ಮಾಡಿ ಕೊಟ್ಟ. 4 ದಿವಸದಲ್ಲಿ ತಗ್ದೆ 7 ಕಿಲೋಮೀಟರ್ 600 ಕಿಲೋಮೀಟರ್ 4 ದಿವಸ. 4 ದಿವಸದಲ್ಲಿ ಅವಾಗ ಅಷ್ಟು ಇದಿದ್ದೆ. ಊಟ ತಿಂಡಿ ಹೆಂಗೆ ಸರ್? ಅವಾಗ ನಾನು ಗುರುವಾಯೂರವರೆಗೂ ಹೋಟ್ಲಲ್ಲಿ ಊಟ ಮಾಡ್ತಿದ್ದೆ. ಆ ಕಡೆ ಊಟ, ಕೇರಳ ಊಟ ಇಷ್ಟಪಡಲ್ಲ, ಯಾಕಂದ್ರೆ ಅಲ್ಲೆಲ್ಲ ಮಟನ್ ಅವು ನಮ್ಗೆ ಸರಿಯಾಗಿ ಗೊತ್ತಿರ್ಲಿಲ್ಲ. ಆ ಕಡೆಯಿಂದ ಹಣ್ಣು ಹಂಪಲು, ಈ ನೇಂದ್ರ ಬಾಳೆಹಣ್ಣು ಫೇಮಸ್, ತಿನ್ಕೊಂಡು ದರ್ಶನ ಆಯ್ತು. ದರ್ಶನ ಮಾಡ್ಕೊಂಡು ಬಂದ್ಮೇಲೆ ತಮಿಳ್ನಾಡು ಬಂದ್ಮೇಲೆ ಊಟದ್ದು, ಅಲ್ಲಿ ತಮಿಳ್ನಾಡು ಊಟ ಚೆನ್ನಾಗಿ. ಈ ಸರಿ 7 ಸರಿ ಹೋಗಿದ್ದೀನಿ. ಮೈಸೂರಿಂದ 3 ಸರಿ, ಹುಣಸೂರಿಂದ 2 ಸರಿ, ಅರಸೀಕೆರೆಯಿಂದ 2 ಸರಿ. ಅವಾಗ ಇದ್ರ ಮೇಲೆ ಸ್ವಲ್ಪ ನಂಬಿಕೆ ಬಂತು. ಆಮೇಲೆ ಏನು ಮಾಡಿದೆ, ಸ್ಪೋರ್ಟ್ಸ್ಗೆ ಹೋದೆ. ಫಸ್ಟು 2008 ಮಂಗಳೂರಲ್ಲಿ ನ್ಯಾಷನಲ್ ಅದು. ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ವಿಜಯ ಕರ್ನಾಟಕ ಆರ್ಟಿಕಲ್ ಬಂದಿತ್ತು, ಈ ಥರ ಇದಿದೆ, ಕ್ಯಾಶ್ ಪ್ರೈಸ್ ಅದು 5,000 ಫಸ್ಟ್ ಗೆದ್ದರೆ. ಎಷ್ಟು? 5 ಕಿಲೋಮೀಟ್ರು. ಇದು ಬಂತು, ನೋಡಿದೆ, ಹೋಗಿ ಟ್ರೈ ಮಾಡೋಣ ಬಂದೆ. ಅವಾಗ ಏನು ಇರಲಿಲ್ಲ ಸರ್, ಏನು ಇಲ್ಲೆಲ್ಲ ಓಡಾಡಕ್ಕೆ ಜಾಗ ಇಲ್ಲ, ಉಂಡಿ ರೋಡ್ ಇಲ್ಲ, ಏನು. 2008 ಅಂದ್ರೆ ಜಸ್ಟ್ 15 ವರ್ಷದ ಹಿಂದೆ ಸರ್. ಇದು ಅವಾಗ ಇನ್ನು ನೀವು 65 ವಯಸ್ಸು. 60 ವಯಸ್ಸು ಕೇಳಿ, 60 ಸೀನಿಯರ್ ಸಿಟಿಜನ್ ನಾನು, 60 ಸ್ಟಾರ್ಟಿಂಗ್. ಆ ಪೇಪರ್ ವಿಜಯ ಕರ್ನಾಟಕ ನೋಡಿ ಹೋದೆ ಸರ್. ಅಲ್ಲಿಗೆ ಹೋಗಿ ನೋಡಿದ್ರೆ ನಾನು ಅಲ್ಲಿಗೆ ಹೋಗಕ್ ಲಾಯ್ಕೆ ಇಲ್ಲ. ಒಬ್ಬೊಬ್ರಿಗೆ ಒಬ್ಬೊಬ್ಬ ಬಾಡಿ ಗಾರ್ಡ್ ಬಂದಿದ್ದೆ ಮಸಾಜ್ ಮಾಡಕ್ಕೆ. ನಾನು ಹಿಂಗಿದ್ದೀನಿ, ಚೆನ್ನಾಗೇ ಇದ್ದೆ. ಅವ್ರು ನೋಡೋ ಇದ್ರು ನಾನು ಭಾರಿ ವೀಕೆ, ನನಗೆ ಇದ್ರ ಅನುಭವನೂ ಇಲ್ಲ. ಸೈಕಲ್ ದಿತ್ತು ಬಿಡಿ. ಆಮೇಲೆ ಏನ್ ಮಾಡಿದೆ, ಏನಪ್ಪ ಮರ್ಯಾದೆ ಹೋಗುತ್ತೆ ನಮ್ಮ ಕರ್ನಾಟಕದ್ದು, 22 ಸ್ಟೇಟ್ ಬಂದಿದೆ, ಮರ್ಯಾದೆ ಹೋಗುತ್ತಲ್ಲ ಅಂತ ಯೋಚನೆ ಮಾಡಿದೆ. ರಾತ್ರಿ ಏನೋ ದೇವರು ಒಂದು 12 ಗಂಟೆಲಿ ಒಂದು ಸೂಚನೆ ಕೊಟ್ಟ, ನೀನು ಹೋಗಿ ನಾನು ಇದ್ದೀನಿ ಅಂತ. ಆಮೇಲೆ ಆ ನಿಂಬೆಹಣ್ಣು ತಂದಿದ್ನಲ್ಲ ಸರ್, ದೇವಸ್ಥಾನ ಪಾದದ್ದು. ಬೆಳಗ್ಗೆ ಎದ್ದೆ ಸರ್, ಅಲ್ಲಿ ಕಿಚನ್ ರೂಮಲ್ಲಿ ಟೇಬಲ್ ಸಾಲ್ಟ್ ಇತ್ತು, ಅದನ್ನ ಹಿಂಡಿ ಟೇಬಲ್ ಸಾಲ್ಟ್ ಅಲ್ಲಿ ನೀರು ಹಾಕೊಂಡು ಕುಡಿದ್ಬಿಟ್ಟು ಆ ಚಿಪ್ಪೆನ ಹಾಕಿ ಚೆನ್ನಾಗಿ ಕಾಲು ತಿಕ್ಬಿಟ್ಟು, ಹಳೆ ಚಡ್ಡಿ, ಸ್ಪೋರ್ಟ್ಸ್, ಅವ್ರಿಗೆಲ್ಲ ಸ್ಪೋರ್ಟ್ಸ್ ಇದೆಲ್ಲ ಕೊಟ್ಟಿದ್ದಾರೆ, ನನಗೇನು ಇಲ್ಲ, ಅದ್ರ ಗಂಧನೇ ಇಲ್ಲ. ಹೋಗಿ ನಿಂತ್ಕೊಂಡೆ ಸರ್. ಫಸ್ಟ್ ಇಂದ ಸ್ಟಾರ್ಟಿಂಗು ಆ ಎಂಡು ಮಂಗಳಾ ಕ್ರೀಡಾಂಗಣ ಅಂತಿದೆ, ಕೇಳಿರ್ಬೇಕು. ಎಂಡು ಬಂದೆ ಚಡ್ಡಿ ಹೊರಗೋಯ್ತು ಹಿಂದ್ಗಡೆ. ನಾನೇ ಫಸ್ಟು. ಅಲ್ಲಿ ಯಂಗ್ಸ್ಟರ್ಲ ಕೂತಿದ್ರು. 1 ಸೆಕೆಂಡ್, 2 ಸೆಕೆಂಡ್ ಬಂದೆ. ನಾ ಸೆಕೆಂಡ್ಗೂ ಲಾಯ್ಕಿಲ್ಲ. ದೇವರ ಖುಷಿ ಆಯ್ತು. ದೇವ್ರದ್ದು ಫಸ್ಟೇ ಬರ್ತಿದ್ದೆ. ಮಹಾರಾಷ್ಟ್ರ ಫಸ್ಟು, ಕರ್ನಾಟಕ ಸೆಕೆಂಡು, ಬಿಹಾರ ಏನೋ 3rd ಬಂತು. ನನಗೆ 4,000 ರೂಪಾಯಿ. ಅವಾಗ ಯಾರೋ MLA ಇದ್ರು, ಬಂದು ಹಂಗೆ ಎತ್ಕೊಂಡು ಹೋಗ್ಬಿಟ್ಟು 1,000 ರೂಪಾಯಿ ಇಟ್ಕೊಳ್ಳಿ, ಈ ಥರ ಆಯ್ತಲ್ಲ ಅಂತಂದ್ರು. ಸರ್ ನಾನು ರೂಢಿ ಇಲ್ಲ. ಆಮೇಲೆ ರೇಡಿಯೋ ಕಾರ್ಯಕ್ರಮ ಕರ್ಕೊಂಡೋಗಿ ಆಕಾಶವಾಣಿಗೆ ಒಂದು ಇಂಟರ್ವ್ಯೂ ತಗೊಂಡು ಅಲ್ಲಿಂದ ಶುರು ಮಾಡಿದೆ ಸರ್. ಇದು ಬಿಜಾಪುರ, ಅಲ್ಲೂ ಫಸ್ಟು, ಸೆಕೆಂಡು, 3rd. ಬಿದರ್ ಔಟ್ ಆಫ್ ಸ್ಟೇಟ್. ಇದು ಯಾವುದದು ಲಕ್ನೋ,
ಇನ್ನೊಂದು ಯಾವುದೋ ಇದೆ. ಹಾಂ ಹಾಂ. ಒಟ್ಟು 16 ಚಿನ್ನ, 8 ಬೆಳ್ಳಿ, 8 ಕಂಚು ಅರೇ ಗೆದ್ದಿರೋದು. ಆಮೇಲೆ ಇದನ್ನ ಗಟ್ಟಿಯಾಗಿ ಇಟ್ಕೊಂಡು ಸೈಕಲ್ ಟೂರ್ ಶುರು ಮಾಡಿದೆ. ಹಾಂ. ಇದೆಲ್ಲಾನು ನೀವು 60 ಆದ್ಮೇಲೆ ಶುರು ಮಾಡಿ 60 ಅದಕ್ಕೆ ಮುಂಚೆನೆ ಇದು ಮಾಡಿದೆ. ಸೈಕಲ್ ಸುಮ್ಮನೆ ಇಲ್ಲ. ಸುಮ್ಮನೆ ಇಲ್ಲಿ ಲೋಕಲ್ಲು ಹಾಂ ಏಡ್ಸ್ ಬಗ್ಗೆ ಫಸ್ಟು ಹಾಂ ಹಳ್ಳಿಗಳಲ್ಲಿ ಏಡ್ಸ್ಗಳು ಜಾಸ್ತಿ ಕೆಲವು ಕಡೆ. ಹಾಂ ಅದನ್ನ ಸ್ವಲ್ಪ ಫಸ್ಟ್ ಏಡ್ಸೇ ತಗೊಂಡೆ. ಈ ದೇವಸ್ಥಾನದ ಒಂದು ಅಕ್ರಮ ನಡೆದಿತ್ತು ಅವಾಗ. ಇವರಿದ್ದು 2004ರಲ್ಲಿ ಅಶ್ವತ್ಥನಾರಾಯಣ ಗೌಡ್ರು ಅಂತ DC. ಹ್ಞೂ ಹ್ಞೂ. ಅವಾಗ ಲೋಕಾಯುಕ್ತರು ಒಬ್ಬರು ಇದ್ರು, ಮರ್ತ್ಬಿಟ್ಟಿದ್ದೀನಿ. ಅವ್ರು ಕಂಪ್ಲೇಂಟ್ ಕೊಟ್ಟೇ ಇಲ್ಲ ಅವ್ಯವಹಾರದ ಬಗ್ಗೆ. ಈ ದೇವಸ್ಥಾನ ದುಡ್ಡೆಲ್ಲ ಹೊಡೆಯೋರು ಯಾರು ಅರ್ಚಿಗಳು. ಹ್ಞೂ. ಅದು ಕಂಪ್ಲೇಂಟ್ ಮಾಡಿದ್ರೆ ಎನ್ಕ್ವೈರಿ ಆಯಿತು. DC ಏನು ತಪ್ಪು ಮಾಡಿಲ್ಲ, ಎನ್ಕ್ವೈರಿ ಮಾಡಿಲ್ಲ ಅಂದ್ಬಿಟ್ಟು ಇದು ಮಾಡಿದೆ ಸರ್. ಆಮೇಲೆ ಲೋಕಾಯುಕ್ತರು DC ಕರೆಸಿ, ತಹಸೀಲ್ದಾರ್ನ ಕರೆಸಿ ಎನ್ಕ್ವೈರಿ ಮಾಡಿ ಕೇಸ್ ಮುಚ್ಚಿಬಿಟ್ರು. ಬಿಡಿ ಹೋಗ್ಲಿ. ಅವ್ರು ನನಗೆ ಹೇಳಿದ್ರು, ನೀವು ಇಲ್ಲಿ ಹಾಕಿಲ್ಲ, ನೀವು ಒಬ್ಬರೇ ಹೋರಾಟ ಮಾಡ್ತೀವಿ, ಎಲ್ಲ ಕಳ್ಳರೇ ಇದ್ದಾರೆ, ನಾವು 24 ಗಂಟೆ ನಿಮ್ಮ ಜೊತೆಲಿ ಇರೋಕ್ಕಾಗಲ್ಲ, ಆದ್ದರಿಂದ ನೀವು ಔಟ್ ಆಫ್ ಸ್ಟೇಟ್ ಹೋಗ್ಬಿಡಿ, ಏಡ್ಸ್ ಬಗ್ಗೆ ಜಾಥಾ ಮಾಡಿ. ಅವಾಗ ನೋಡಿ ಸರ್, ಒಂದು ಗಂಟೆಯಲ್ಲಿ SP ಹತ್ರ ಕರೆದಿ ಎಲ್ಲ ಸಬ್ ಇನ್ಸ್ಪೆಕ್ಟ್ರು ಹಾಸನ ಜಿಲ್ಲೆಯಲ್ಲಿ ಎಷ್ಟು ಸರ್ಕಲ್ ಇದೆಯೋ ಎಲ್ಲರ ಹತ್ರ 200 ರೂಪಾಯಿ ವಸೂಲು ಮಾಡಿಕೊಟ್ರು ಖರ್ಚಿಗೆ. ಆಮೇಲೆ ಒಂದು ಮೊಬೈಲು ಕೊಡಿಸೋದು. ಆ ಮೊಬೈಲು ಹೊರಗೋಯ್ತು. ಅದೇ ನಂಬರ್ ಕಂಟಿನ್ಯೂ ಆಗ್ತಾ ಇದೆ 2004ರಿಂದ. ಓಹೋ. ಈ ಥರ ಕಾರ್ಯಕ್ರಮ. ಆಮೇಲೆ ಇದನ್ನ ಗಟ್ಟಿಯಾಗಿ ಇಟ್ಕೊಂಡೆ. ಒಳ್ಳೇದಾಯ್ತು. ಅವಾಗ ಇದೇನೂ ಇರಲಿಲ್ಲ. ಈ ಭಕ್ತಾದಿಗಳ ದುಡ್ಡೆಲ್ಲ ಇಷ್ಟು ಖರ್ಚಾಗಿದೆ. 5 ಲಕ್ಷ ಮೇಲಾಗಿದೆ. ಇನ್ನೂ ಮಾಡ್ತಾ ಇದ್ದೀನಿ. ನೆನ್ನೆ ನೋಡಿ ದಾಸೋಹ, ಅಲ್ಲಿ ಫೋಟೋ ತಗೊಳ್ಳಿ, ದಾಸೋಹ ಕಾರ್ಯಕ್ರಮ. ನೆನ್ನೆ ಶನಿವಾರ, ಪ್ರತಿ ಶನಿವಾರ ಭಕ್ತಾದಿಗಳ ಕಟ್ಟಕ್ಕೆ ಹೋಗ್ತಾರವರಿಗೆ ನೆನ್ನೆ ಒಬ್ಬ ಸ್ವಾಮಿಗಳು ಬಂದಿದ್ರು ಪುತ್ತೂರಿಂದ. ಬಂದಿರಬೇಕು ಬಂದಿತ್ತು. ನೆನ್ನೆಯಿಂದ ಅದು ಸ್ಟಾರ್ಟ್ ಮಾಡಿ ಇನ್ಮೇಲೆ ಪ್ರತಿ ಶನಿವಾರ ಇಲ್ಲಿ ದಾಸೋಹ ಬೆಟ್ಟಕ್ಕೆ ಹೋಗಿ ಬಂದವರಿಗೆ. ಆಮೇಲೆ ನೋಡೋಣ, ಒಳ್ಳೇದು ಒಳ್ಳೇದು. ಅವರೇ ಬಂದು ಇದೆಲ್ಲ ಬೋಟ್ ಎಲ್ಲ ಹಾಕಿ ಇಮಿಗ್ರೇಷನ್ ಮಾಡಿ ಹೋದ್ರು. ಓಹೋ ಮಾಡ್ಬೇಕು ಸರ್. ಅದಕ್ಕೂ ಕೆಲವರು MLA ಸರಿ ಇಲ್ಲ ಇಲ್ಲಿ MLA. ಅದು ಒಂದು ಮಾತಲ್ಲಿ ಹೇಳ್ತೀನಿ, ನನ್ನೇನೋ ಅಲ್ಲಿ ಸ್ಟ್ರೈಕ್ ಆಗಿ ದೊಡ್ಡ ಗಲಾಟೆ ಆಗಿದೆ. ಗೊತ್ತಿರ್ಬೇಕು. ಹೌದೌದು. ನಾನು ಭಾರಿ ಡೆಡ್ಡು. ನಾನು ಇಲ್ಲಿದ್ದಿದ್ರೆ ನಾನು ಇನ್ನೂ ಜಾಸ್ತಿ ಸ್ಟೇಟ್ಮೆಂಟ್ ಕೊಡ್ತಿದ್ದೆ ಅವ್ರ ಬಗ್ಗೆ. ಹೌದೌದೌದು. ಅವೈನ್ಗೆ ಏನಾಗಿದೆ ಸರ್, ಬೇಕಾದ್ರೆ ಇದನ್ನು ಪಬ್ಲಿಕ್ ಮಾಡಿ, ಅವೈನ್ಗೆ ನನ್ನ ಮಂತ್ರಿಗಿರಿ ಕೊಟ್ಟಿಲ್ಲ ಅಂತ ಮೆಂಟ್ಲಾಗಿ ಹೋಗಿದ್ದಾನೆ. ಆಗೋದಿಲ್ಲ ಬಿಡಿ ಅಂತ. ಇರಿ ಆಗಲ್ಲ, ಇದು ಅಪ್ಪಣೆ ಆಗೋಯ್ತು ಸರ್. ಅಪ್ಪಣೆ ಮಾತ್ರ ಪರ್ಫೆಕ್ಟ್ ಇದು. ಎಷ್ಟೋ ಸರಿ ಕರೆದೆ, ಅಪ್ಪಣೆಗೆ ಬನ್ನಿಂದ ಇವತ್ತವರೆಗೂ ಬಂದಿಲ್ಲ ಸರ್. ನೋಡಿ ಆ ಮರ ಒಣಗೋಗಿದೆ, ಅದಕ್ಕೆ ಕೊನೆ. ಮೊದಲೆಲ್ಲ ಬೆಳೀತಿತ್ತು ಹೂವು ಎಲ್ಲ, ಅದೇ ಇದ್ರ ಹೂವು ಬೆಳೀತಲ್ಲ ವಸಂತ ಮಾಸದಲ್ಲಿ, ಅಲ್ಲಿ ನೋಡಿ ಒಂದು ಮರ ಒಣಗೋಗಿದೆ. ಅದೇ ಶಾಸ್ತ್ರ. ಅದ್ ಬೇಕಾ ಫೋಟೋ ತಗೊಳ್ಳಿ, ಅಲ್ಲಿ ಇದೆ ನೋಡಿ. ಅಲ್ಲಿ ನೋಡಿ ಏನೂ ಇಲ್ಲ ಅದರಲ್ಲಿ. ಆ ಕಡೆ ಅಲ್ಲಿ ಇದು ನಿಂತಿದೆ ನೋಡಿ, ಆ ಕಡೆ ಇದೆ ಮರ, ವ್ಯಾನ್ ಇದೆಯಲ್ಲ ಇದೆ. ಪ್ರತಿ ವರ್ಷನ ಹೂ ಬಿಡೋದು ಸರ್. ಈ ವರ್ಷ ಒಣಗೋಗ್ಬಿಟ್ಟಿದೆ. ಅಂದ್ರೆ ಅರ್ಥ ಏನು ಗೊತ್ತಾ, ಅಭಿಷೇಕನ ನೋಡಿ ಮರನ. ಈ ಥರ ಇದೆ ಸರ್. ಅವ್ರಿಗೆ ಇದು ಕೊನೆ ಅಂತ. ಅವ್ರಿಗೇನು ಹುಚ್ಚು, ನನಗೆ ಮಂತ್ರಿಗಿರಿ ಕೊಟ್ಟಿಲ್ಲ ಅಂತ. ನನಗೇನು ಹುಚ್ಚು, ಗೋಪುರ ಓಪನ್ ಮಾಡಲಿಲ್ಲ. ಈ ಗೋಪುರ ನೋಡಿ ಸರ್, ಸುಮಾರು ವರ್ಷದಿಂದ ಅದು ಇದಾಗಿಲ್ಲ, ಕಲಶ 3-4 ಸರಿ ಫೇಲರ್ ಆಗಿತ್ತು. ಈಗ 3 ತಿಂಗಳ ಹಿಂದೆ ಬಂದು ಓಪನ್ ಮಾಡ್ತೀನಿ ಅಂದ್ಬಿಟ್ಟು ಇದೆಲ್ಲ ಕಟ್ಟಿಸ್ಬಿಟ್ರು. ಅಲ್ಲಿ ನೋಡಿ ಅರ್ಧಂಬರ್ಧ ಕಟ್ಟಿದ್ದಾರೆ, ಕ್ಯಾನ್ಸಲ್ ಆಯ್ತು. ನಾನು ಸಿಕ್ಕಾಪಟ್ಟು ಈಗ ಒಂಟಿ ಕೂರ್ತೀನಿ, ಧರಣಿ ಯಾರು ಬರ್ದಿದ್ರು ನಾನು ಒಂಟಿ ಕೂರ್ತೀನಿ. ಈ ಥರ ಇದೆ. ನಿಮ್ಮದು ತಮ್ಮದು ಸರ್? ಬೆಂಗಳೂರು ಸರ್. ಬೆಂಗಳೂರು. ನಾವು ಬಂದೀವಿ ಸರ್. ಬೆಂಗಳೂರು ನನಗೆ ಇದ್ದಂಗೆ. ಅಲ್ಲ, ಹಿಂದೆ ನಿಮ್ಮದು ಫೋಟೋ ಹಾಕಿದಿರಲ್ಲ ಅದರದ್ದು? ಇದು ಸ್ಪೋರ್ಟ್ಸ್ ಇದೆ ಸರ್, ಮಂಗಳೂರಲ್ಲಿ ಗೆದ್ದಿದ್ದು ಫಸ್ಟು. ಅಲ್ಲಿ ನೋಡಿ, ಅಲ್ಲಿದೆ ಮಂಗಳೂರು ಸರ್ಟಿಫಿಕೇಟ್. ನನ್ನ ಹತ್ರ ರಿಕಾರ್ಡ್ಸೇ 40 kg ಇದೆ. ಎಲ್ಲಿ ಎತ್ಕೊಂಡು ಹೋಗೋದು. ಹಾಗೆ ಈಗ ಬಂದಿರೋ DC ಭಾರಿ ಒಳ್ಳೆಯವರು. ಇದೆಲ್ಲ ನೋಡಿ ಕಲಿಸ್ತೇವರು. ಬಂದು ನೋಡ್ಬಿಟ್ಟು, ಇದು ಸ್ವತಂತ್ರ ದಿನಾಚರಣೆ 2 ದಿವಸ ಇದೆ ಈಗ ಬಂತಲ್ಲ, ಅದಕ್ಕೆ ಇವರೇ ಇದು ಮಾಡೋದು AC. ಸ್ವತಂತ್ರ ಯಾರ್ಯಾರು ಹೋರಾಟ ಮಾಡಿದೆ. ನಾನು ಸುಮಾರು ನಂದು ಯಾರು ಗುರ್ಸ್ಲೇ ಇಲ್ಲ, ಕೈ ಬಿಟ್ಬಿಟ್ರು. ಯಾಕೆಂದರೆ ನಾನು ಜಾತಿ ಮೊದಲ್ಯಾರು ಸರ್. ಮೊದಲ್ಯಾರು ನಮ್ಮ ತಂದೆ ಸ್ವತಂತ್ರ ಹೋರಾಟಗಾರರು. ಅದು ಏನಾಗ್ಬಿಡ್ತು, ನಮ್ಮ ಇದು ಇಲ್ಲ ಇಲ್ಲಿ ಜಾಸ್ತಿ ಮೆಜಾರಿಟಿ. ನನ್ನ ಹಂಗೆ ಬಿಟ್ಬಿಟ್ರು. DC ಗುಡ್ಸಿ ಜಾತಿನೂ ನೋಡಲಿಲ್ಲ. ನನಗೆ 2 ದಿವಸದಲ್ಲಿ ಸನ್ಮಾನ ಮಾಡೋದು ಸ್ಟೇಟ್ ಇದು ಡಿಸ್ಟಿಕ್ ಲೆವೆಲಲ್ಲಿ. ಆಮೇಲೆ ಒಂದ್ಸರಿ ಸೈಕಲಲ್ಲಿ 2010 ಹೋಗಿ ಬಂದಾಗ ಅದೇ ಚಿನ್ನ ಬೇರೆ ಸ್ವಲ್ಪ ಕೊಡ್ತಾರಂತೆ.
ಇದು ಕನ್ನಡ ರಾಜ್ಯೋತ್ಸವ ಇದಕ್ಕೆ ಓಕೆ ಓಕೆ ನವೆಂಬರ್ 1ಕ್ಕೆ ಹಾಂ 50,000 ರೂಪಾಯಿ ಕೇಳಿದ್ರು ವಿಧಾನಸೌಧದಲ್ಲಿ ಲಂಚ. ನಾನು ಲಂಚ ಕೊಟ್ಟು ತಗೊಳ್ಳೋದಿಲ್ಲ, ನನಗೆ ಬೇಡ ಅಂತ ಕೈ ಬಿಟ್ಟೆ. ಒಳ್ಳೆಯದು ಸರ್. ಜಾತಿ ಎಲ್ಲ ಏನಿಲ್ಲ, ಮಾಡಿರೋ ಸರ್, ಕೆಲಸ ಅದು ಕೆಲವರು ಅದನ್ನ ನೀವು ಮಾಡಿರೋ ಕೆಲಸಕ್ಕೆ ಸ್ವಲ್ಪ ನಿಧಾನ ಆಗ್ಬೋದು, ಆದ್ರೆ ಅದಂತೂ ಸತ್ಯ. ಅದು ಬರ 100ಕ್ಕೆ 100 ನಿಮ್ಮ ಹೆಸರು ಬರುತ್ತೆ ಅದಕ್ಕೆ. ಈಗ ಅದು ಉದ್ಭವ ಆಗ್ತಾ ಇದೆ. ನೆನ್ನೆಯಿಂದ ನೋಡಿ ಸ್ವಾಮಿಗಳು ಎಲ್ಲ ಇದ್ರ ಸ್ಟೇಟಸ್ ಹಾಕ್ಬಿಟ್ಟಿದ್ದಾರೆ. ನಿಯತ್ತಿಗೆ ಯಾವಾಗ್ಲೂ ಬೆಲೆ ಜಾಸ್ತಿ ಇದೆ, ನಿಧಾನ ತಾಳ್ಮೆ. ಬೇಗ ಬರೋದು ಯಾವ್ದು ಶಾಶ್ವತವಾಗಿ ಉಳಿಯೋದಿಲ್ಲ. ನಾನು ಬಾಡಿಗೆ ಮನೆಯಲ್ಲಿ ಇದ್ದೀನಿ ಸರ್, ಇಲ್ಲಿ 20 ಕೋಟಿಗಿದ್ದಾರೆ. ಇಲ್ಲಿ ಹೋಗ್ಬೇಕು ಬೆಟ್ಟಕ್ಕೆ, ರೂಲ್ಸ್ ಇರೋದು. ಮಾಹಿತಿ ಕಲ್ಲೆಲ್ಲ ತಗೊಂಡೆ, ಯಾರು ಅದ್ರ ಬಗ್ಗೆ ಆಕ್ಷನ್ ತಗೊಂಡು ಸರಿ. ಅಲ್ಲಿ ಮೇಲ್ಗಡೆ ಯಾರು ಹೋಗೋದೇ ಇಲ್ವಾ ಸರ್? ಹೋಗಲ್ಲ, ಶನಿವಾರ ಹೋಗ್ತಾರೆ ಸರ್. ಇವತ್ತೇನಿಲ್ಲ ಅಲ್ಲಿ? ಇಲ್ಲ, ನೀವು ಹೋದ್ರೆ ಅದು ನೋಡಿ ಸ್ಕ್ರೀನ್ ಹಾಕ್ಬಿಟ್ಟಿವಿ ಸರ್, ಅದನ್ನು ಗಲಾಟೆ ಮಾಡಿ ತೆಗಿಸ್ತೆ. ಅವ್ರೇನು ಹೇಳ್ತಾರೆ, ಸ್ಕ್ರೀನ್ ಹಾಕ್ಬಿಟ್ಟು ಅದಕ್ಕೊಂದು ಪದ್ಧತಿ ಇದೆ ಅಂತಂದರು. DC ಹತ್ರ ಕಂಪ್ಲೇಂಟ್ ಕೊಟ್ಟಾಗ ಅದಕ್ಕಂದೆ, ನೀವು ದಿನ ಹೋಗಿ ನೀವು ಏನು ಪದ್ಧತಿ ಮಾಡ್ತೀರಿ ಮಾಡಿ, ಶಾಸ್ತ್ರ. ನೀವು ಹೋಗಲ್ಲ, ಭಕ್ತಾದಿಗಳು ದೂರದಿಂದ ಬರ್ತಾರೆ. ಅವಾಗ ಏನು ಮಾಡ್ತಾರೆ, ದೇವರನ್ನ ನೋಡಲಿ. ಈಗ ನನಗೆ ಶ್ಲೋಕ ಬರೋಲ್ಲ, ಏನು ಬೇಡ, ನಾನು ಮಾಡಲ್ವ. ಬೆಳಗ್ಗೆ ಬಂದು ನಾನು ಕರ್ತೇವೆ, ನಾನು ಮಾಡ್ತೀನಿ. ಅದರಲ್ಲಿ 25% ನಾನು ತಗೊಳ್ತೀನಿ ಸರ್. ದೇವ್ರ ಉಪವಾಸ ಮಾಡೋದು ಅಂತ ಹೇಳಿಲ್ಲ. ತಟ್ಟೆ ಚಿಲ್ಲರೆ ಕಷ್ಟ, ನೋಟೆಲ್ಲ ಅಭಿವೃದ್ಧಿಗೆ. ನನ್ನ ಸ್ವಂತ ನನ್ನ ಮಗಳು ಬೈತಾ ಇದೆ ದಿನ. ಒಂದು ಸೈಟ್ ಮಾಡಲಿಲ್ಲ, ಇರೋ 2 ಸೈಟು ಮಾರಿದೆ ಆ ಸೈಕಲ್ ಟೂರಲ್ಲಿ. ಹೊಸದಾಗಿ ಯಾರು ಡೊನೇಷನ್ ಕೊಡಲಿಲ್ಲ. ಒಂದು 790 ಗ್ರಾಮ್ ಚಿನ್ನಾನು ಮಾಡಿದೆ. ನಮ್ಮ ಮಿಸ್ಸಸ್ ಬಂದು ಮೆಂಟಲಿ ಪೇಷಂಟ್ ಸರ್, ಅವ್ರ ಲೈಫ್ ಕೊಟ್ಟಿದ್ದೀನಿ. ಮಾನಸಿಕ ಇದು, ಅವರು ಡೆಪ್ಟಿ ಮ್ಯಾನೇಜರ್ ಮಗಳು HL. ಹೆಣ್ಣು ಕೊಡೋಕ್ಕೆ ಬೇಜಾರು ಮಾಡ್ಕೊಂಡ್ರು, ಯಾಕಂದ್ರೆ ವರದಕ್ಷಿಣೆಗೆ ಮದುವೆ ಆಗ್ಬಿಟ್ಟು ಬಿಟ್ಟು ಹೋಗ್ಬಿಡ್ತಾರೆ ಅಂತಾನೆ. ಈಗ ಜೈಲಲ್ಲಿ ತಾನೇ ಟ್ರೀಟ್ಮೆಂಟ್ ಮಾಡಿದ್ದು. ಸೈಕಲಲ್ಲಿ ಹೋಗಿದ್ದೆ ಅಲ್ಲಿಗೆ, ಯಾರು MP ಕರ್ಕೊಂಡೋಗಿ ನನಗೆ ಸೈಕಲ್ ಗುರ್ತಿಸಿ ಕರ್ಕೊಂಡೋದ್ರು. ಅವ್ರದ್ದು ಒಂದು ಕೇಳಿದ್ರು ನನ್ನ, ಏನು ಈ ಕಡೆ ಬನ್ನಿ ನಳ್ಳಿ, ಏನು ಬೇಕು ನಿಮಗೆ ನನ್ನಿಂದ ಅಂದರು. ನಿಜವಾಗ್ಲೂ ಗ್ರೇಟ್ ಅವರು. ರಾಜಕೀಯದಲ್ಲಿ ಹೆಂಗಾರಲ್ಲಿ ಕರ್ನಾಟಕದವರು, ಮೇಲ್ಕೋಟೆ ಕರ್ಕೊಂಡೋಗಿ ನನಗೆ ಅದು CMC ಹಾಸ್ಪಿಟ್ಲಲ್ಲಿ 35,000 ರೂಪಾಯಿ ಖರ್ಚು ಮಾಡಿದೆ ನಮ್ಮ ಮಿಸ್ಸಸ್ಗೆ. ಇಲ್ಲಿ ವೇಲೂರಲ್ಲಿ ಫೇಲರ್ ಆಗೋಯ್ತು ಸರ್. 3 ದಿವಸಕ್ಕೆ ಯಾರೋ MP ಗುರ್ತಿ ನನ್ನ ಕರ್ಕೊಂಡೋದ್ರು. ನನ್ನಿಂದ ಏನಾಗಬೇಕು ಅಂದರು, ಈ ಥರ ಆಗಿದೆ, ಅಮೌಂಟ್ ಬೇಕಂದ್ರೆ ಅಮೌಂಟ್ ಬೇಡಿ, ನನಗೆ ಟ್ರೀಟ್ಮೆಂಟ್ ಬೇಕು ನಮ್ಮ ಮಿಸ್ಸಸ್ಗೆ ಅಂದೆ. ಅವ್ರದ್ದೇ ಬೋನಿ ಅಂತ ಹಾಸ್ಪಿಟ್ಲ್ ಇದೆ. ಅವತ್ತು 80 ಜನ ಪೇಷಂಟ್, ಎಲ್ಲ ಲೇಡಿ. ಕೋಟ್ಯಾಧೀಶ್ವರ ಹೆಣ್ಮಕ್ಳು ಮೇಂಟೈನ್ ಮಾಡೋಕ್ಕಾಗಲ್ಲ, ಅಲ್ಲಿ ಬಿಟ್ಬಿಟ್ಟಿದ್ದಾರೆ. ಅದು ತಿಂಗಳಿಗೆ ಇಷ್ಟೊಂದು ಕೊಡ್ತಾರೆ ಡೊನೇಷನ್. ಅದಕ್ಕೆ ಹೆಂಗಿದೆ ಸರ್ ರೂಮ್, ಅದು ಒಳಗೆ ಕಾಲಿಡೋಕ್ಕೆ ಆಗಲ್ಲ. ಅವರು ನನಗೆ ಟ್ರೀಟ್ಮೆಂಟ್ ಕೊಟ್ಟರು. ಆವಾಗ ಅಲ್ಲಿ 40% ಕ್ಲಿಯರ್ ಆಯಿತು. ಯಾರಿಗೆ? ವೈಫ್ಗೆ. ಫ್ರೀ. ಒಂದು ದಿವಸಕ್ಕೆ 17 ಮಾತ್ರೆ, ಅದು ಹೀಟು. ಏನು ಮಾಡೋದು, ವಿಧಿ ಇಲ್ಲ. ಈಗ 80% ಬಂದಿದ್ದಾರೆ. ಅವ್ರ ವಯಸ್ಸೀಗ 65 ಸರ್. ರಾಜೇಶ್ವರಿ ಅಂತ. ಆಗುತ್ತೆ ಬಿಡಿ ಎಲ್ಲ. ಈಗ ಅವರೆಲ್ಲ ಎಲ್ಲರೂ ಹೇಳೋರು, ಬಿಟ್ಟು ಹೋಗ್ಬಿಡ್ತಾನೆ ಅವನು ವರದಕ್ಷಿಣೆ ತಗೊಂಡು. ನಾನು ಏನು ತಗೊಳ್ಳಿಲ್ಲ, ಆಮೇಲೆ ಕೊಟ್ಟರು, ಏನು ಕೊಡ್ಬೇಕು ಎಲ್ಲ ಕೊಟ್ಟರು. ಟ್ರೀಟ್ಮೆಂಟು ಮಾಡಿದೆ, ದೇವ್ರಿಗೂ ಹಾಕ್ದೆ. ಥರ ಆಗ್ತದೆ. ಹೋಗಿ ಬನ್ನಿ, ಬಿಸಿಲುತ್ತೆ. ಇಲ್ಲ, ಸ್ವಲ್ಪ ಹೊತ್ತು ಅಷ್ಟೇ ಮೇಲೆ ಹೋಗ್ತೀವಿ. ಈಗ ಮೆಟ್ಟಲುಗಳನ್ನು ಹತ್ತೋಕ್ಕೆ ಪ್ರಾರಂಭ ಮಾಡಿದ್ದೀವಿ. 1200 ಬೆಟ್ಟ ಅಂತ ಹೇಳಿದ್ದಾರೆ. ಬಟ್ ಇವತ್ತು ತುಂಬಾ ಬಿಸಿಲಿದ್ದ ಕಾರಣ ನೋಡೋಣ ಇನ್ನೊಂದು ದಿವಸ, ಯಾಕಂದರೆ ಬಿಸಿಲು. ಹೌದು, ಗೊತ್ತು. ನಾನು ಚಾಮುಂಡಿ ಬೆಟ್ಟ ಹತ್ತಿಲ್ಲ. ನೋಡೋಣ ಬನ್ನಿ, ಎಷ್ಟಾಗುತ್ತೆ ಅಷ್ಟು ಹತ್ತಿಬಿಟ್ಟು ವಾಪಸ್ ಬರೋಣ. ಇನ್ನೊಂದು ದಿವಸ ಬರೋಣ ಬೇಕಾದ್ರೆ. ಸೊ ಅದು ಪ್ಲಾನ್ ಇದೆ. ನೋಡೋಣ ಎಷ್ಟು ಹೊತ್ತು ನಾವು ಹತ್ತಬೋದು. ಯಾಕಂದರೆ ಬಿಸಿಲು ಅಲ್ಲಿ ಕೆಳಗಡೆ ಇರೋಂಥ ಆಚಾರ್ಯಗಳು ಹೇಳೋ ಪ್ರಕಾರ ಬಿಸಿಲು ಜಾಸ್ತಿ ಇದೆ, ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನೊಂದು ದಿವಸ ಬೆಳಗ್ಗೆ ಬೇಗ ಬಂದರೆ ಹತ್ಬೋದು. ನೋಡೋಣ. ಆಗಲೇ ನಾವು ಈಗ ಹೆಚ್ಚು ಕಡಿಮೆ ಒಂದು 70-80 ಮೆಟ್ಲು ಕಟ್ಟ ಆಯಿತು ಹತ್ತಿ. ಇನ್ನೂ ಸಿಕ್ಕಾಪಟ್ಟೆ ಹತ್ತಬೇಕು, ಬಟ್ ಡೌಟು ಅನ್ನಿಸ್ತಾ ಇದೆ. ಯಾಕಂದರೆ ಮಧ್ಯಾಹ್ನ 12 ಗಂಟೆ ಟೈಮಲ್ಲಿ ನೋಡಿ ಕರಿತಾವ್ರೆ. ಗೋವಿಂದ ಗೋವಿಂದ. ನೋಡಿ ಎಲ್ಲ ಕಡೆ ಕಲ್ಲುಗಳಿದ್ದಾವೆ. ಆ ಕಲ್ಲುಗಳಿಂದ ನಾವು ತೋರಿಸ್ತಾ ಇದ್ದೀನಿ ನಿಮಗೆ ಹೆಂಗೆ ಕಾಣ್ತಾ ಇದೆ ಕೆಳಗಡೆ ಎಲ್ಲ. ಅಲ್ಲಿ ನಿಮ್ಮ ಕಾರು ನಿಂತ್ಕೊಂಡಿರೋದು
ಅಲ್ಲಿಂದ ಅರಸೀಕೆರೆ ಕೂಡ ನಿಮಗೆ ಕಾಣುತ್ತೆ. ಫುಲ್ಲು ಕಲ್ಲುಗಳ ಮಧ್ಯೆ, ಬಂಡೆಗಳ ಮಧ್ಯೆ ಈ ಮೆಟ್ಟಿಲುಗಳಿರೋದು ದೇವಸ್ಥಾನ ಇರೋದು. ಬನ್ನಿ ಹೋಗೋಣ. ನಂದನ 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 ಗೋವಿಂದ, ಮಾಲೆಕಲ್ಲು ಗೋವಿಂದ. ನಾವು ಇನ್ನೊಂದು 30 ಮೆಟ್ಟಿಲುಗಳನ್ನು ಹತ್ತಿದ ಮೇಲೆ ಇಲ್ಲಿ ನಿಮಗೊಂದು ವಿಹಂಗಮ ನೋಟ ತೋರಿಸ್ತೀನಿ. ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆ, ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇದೆ ಅಲ್ಲ, ಆ ಪಟ್ಟಣ, ಆ ನಗರ ಯಾವುದು ಗೊತ್ತಾ? ಅದುವೇ ಅರಸೀಕೆರೆ. ಅಲ್ಲಿಂದನೇ ನಾವು ಬಂದಿರೋದು. ಸ್ವಲ್ಪ ನೀವು ಅಲ್ಲಿ ಝೂಮ್ ಮಾಡ್ತೀನಿ ರೀ, ಅಲ್ಲೆಲ್ಲೋ ಕಾಣ್ತಾ ಇದೆಯಲ್ಲ, ಅದು ಜೇನುಕಲ್ಲು ಬೆಟ್ಟ. ಅಲ್ಲಿ ಮೆಟ್ಟಿಲುಗಳು ಕೂಡ ನಿಮಗೆ ಕಾಣ್ತಿರ್ಬೋದು ಅಂದ್ಕೊತೀನಿ. ಅಲ್ಲಿ ಕಾಣ್ತಾ ಇದೆಯಲ್ಲ, ವೈಟು ಬಿಳಿ ಬಣ್ಣದ್ದು ಮೆಟ್ಟಿಲುಗಳು, ಆ ಬೆಟ್ಟ, ಆ ಮೆಟ್ಟಿಲುಗಳು ಕೂಡ ಕಾಣ್ತಾ ಇದೆ, ಅದು ಜೇನುಕಲ್ಲು. ಸೊ ನೀವು ಅರಸೀಕೆರೆಗೆ ಬಂದರೆ ಈ 2 ಜಾಗ ಮಿಸ್ ಮಾಡದೆ ನೋಡ್ಬೋದು ಸ್ನೇಹಿತರೆ. ಪದ್ಮನಾಭ ಹರಿ ಗೋವಿಂದ ಅಂದರೆ ಸ್ಟೆಪ್ ವೈಸು ಇಲ್ಲಿ ಏನೋ ಗೋವಿಂದ ಗೋವಿಂದ ಅನ್ನೋದನ್ನು ಬರೆದಿದ್ದಾರೆ. ಇಲ್ಲಿ ಅಲ್ಲಿ ಒಂದು ಕೆರೆ ಇದೆ, ಅಕ್ಕಪಕ್ಕ ಎಲ್ಲ ಸುತ್ತಲೂ ನಿಮಗೆ ಬೆಟ್ಟನೇ ಇರೋದು. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಬೆಟ್ಟದಲ್ಲಿ ವಶಿಷ್ಠ ಮುನಿಗಳು ಹಲವಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದರು. ಆಮೇಲೆ ಇದಕ್ಕೆ ಮಾಲೆಕಲ್ಲು ಅಂತ ಯಾಕೆ ಕರೀತಾರೆ ಅಂತ ಗೊತ್ತಾಗಿದ್ದು ಆ ಆಚಾರ್ಯವರಿಂದ. ಅಂದರೆ ಇಲ್ಲಿ ತುಳಸಿ ಮಾಲೆ ಏನು ಇಲ್ಲಿ ಕನಸಲ್ಲಿ ಬಂದ್ಬಿಟ್ಟು ತಿಮ್ಮಪ್ಪ ನಾಯಕರವರಿಗೆ ವೆಂಕಟೇಶ ಅಂದರೆ ತಿರುಪತಿ ವೆಂಕಟೇಶ ಬಂದ್ಬಿಟ್ಟು ಹೇಳ್ತಾನೆ, ತಿರುಪತಿ ಮಾಲೆಯನ್ನು ನಾನು ಅಂದರೆ ಈ ತುಳಸಿ ಮಾಲೆಯನ್ನು ಯಾವ ಒಂದು ಜಾಗದಲ್ಲಿ ಹಾಕ್ತೀನೋ ಅಲ್ಲಿ ನೀನು ಹತ್ಕೊಂಡು ಹೋಗು, ಅಲ್ಲಿ ಮುಂದೆ ನಿಮಗೆ ನಾನು ಸಿಗ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ತಿಮ್ಮಪ್ಪ ನಾಯಕ ಆ ತುಳಸಿ ಮಾಲೆಯನ್ನೇ ನಂಬಿಕೊಂಡು ಹೋದಂಥ ಜಾಗದಲ್ಲಿ ಅವ್ರು ಹತ್ಕೊಂಡು ಹೋಗ್ತಾರೆ. ಅಲ್ಲಿ ಮೇಲೆ ಬೆಟ್ಟದ ಮೇಲೆ ಹೋದಾಗ ಅಲ್ಲಿ ಅವರಿಗೆ ತಿರುಪತಿ ತಿಮ್ಮಪ್ಪನ ದರ್ಶನ ಆಗುತ್ತೆ. ಸೊ ಅದೇ ಒಂದು ದಾರಿಯಲ್ಲೇ ಈಗ ಈ ಮೆಟ್ಟಲುಗಳನ್ನು ಕೊರೆದಿದ್ರು. ಹೋಗುವ ದರಸದಲ್ಲಿ ನಿಮಗೆ ಆ ಒಂದು ಜಾಗದಲ್ಲಿ ನೋಡಿ, ನಾವು ಕೆಳಗಡೆ ಬರ್ತಾಯಿದ್ದೀವಿ, ಆ ಜಾಗದಲ್ಲಿ ಇಲ್ಲಿ ಶೇಷನಾಗ ಒಂದು ಏನು ಪ್ರತ್ಯಕ್ಷ ಆಗಿತ್ತು. ಈ ಒಂದು ಜಾಗದಲ್ಲಿ ಈಗ ಅಲ್ಲಿ ಒಂದು ಸ್ವಯಂಭುವಾದಂತಹ ಕಲ್ಲು ಪ್ರತ್ಯಕ್ಷ ಆಗಿತ್ತು ನೋಡಿ. ಅದು ಈಗ ನಿಮಗೆ ಶೇಷನಾಗನ ಅವತಾರದಲ್ಲಿ ಇದನ್ನು ನೀವು ಇಲ್ಲಿ ನೋಡ್ಬೋದಾಗಿದೆ. ನೋಡಿ, ಇದುವೇ ಶೇಷನಾಗ. ಎಲ್ಲಿ ವಿಷ್ಣು ಇರ್ತಾನೋ, ಎಲ್ಲಿ ತಿರುಪತಿ ತಿಮ್ಮಪ್ಪ ಇರ್ತಾನೋ, ಎಲ್ಲಿ ವೆಂಕಟೇಶ್ವರ ಇರ್ತಾನೋ ಅಲ್ಲಿ ಶೇಷನಾಗ ಇದ್ದೇ ಇರ್ತಾನೋದಕ್ಕೆ ಇದು ಒಂದು ಕೂಡ ಉದಾಹರಣೆಯಾಗಿದೆ. ಆದರೆ ದುರಾದೃಷ್ಟ ನೋಡಿ, ನಮ್ಮ ಭಕ್ತಾದಿಗಳು ಕಂಡಲ್ಲಿ ಗಲೀಜನ್ನು ಎಸೆದು ದೇವ್ರ ಮುಂದೆನೇ ಎಸೆದು ಹೋಗ್ಬಿಡ್ತಾರೆ. ಅಂದರೆ ಇವ್ರಿಗೆ ಯಾವ ರೀತಿ ದೇವ್ರ ಭಕ್ತಿ ಅಂತ ಕರಿತೀರ ನೀವು? ಇದು ದೇವ್ರ ಭಕ್ತಿನ? ಇದು ದೇವರನ್ನು ನೋಡ್ಕೊಳ್ಳೋ ರೀತಿನ? ಇದು ನಾಚಿಕೆ ಮಾನ ಮರ್ಯಾದೆನೇ ಇಲ್ಲ ನಿಮ್ಮಂಥವ್ರಿಗೆಲ್ಲ. ಏನೇ ಪ್ಲಾಸ್ಟಿಕ್ ತಂದರೂ ವಾಪಸ್ ತೊಗೊಂಡು ಹೋಗಬೇಕು ಅನ್ನೋದೊಂದು ಜ್ಞಾನ ಇಲ್ಲ. ಇನ್ನೇನ್ರಿ ನೀವು ದೇವ್ರ ಪೂಜೆ ಮಾಡ್ತೀರಾ? ನಿಜವಾಗ್ಲೂ ಸ್ನೇಹಿತರೆ, ದೇವಸ್ಥಾನಗಳನ್ನು ಸರಿಯಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ದಯವಿಟ್ಟು ಇಂಥ ಜಾಗಗಳಿಗೆ ಬಂದಾಗ ಅಟ್ಲೀಸ್ಟ್ ಮಿನಿಮಮ್ ಒಂದು ಕ್ಲೀನ್ಲೆಸ್ಸು ಇಟ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಂದುವರಿಸ್ತೀನಿ. ನೀವು ಚಿಕ್ಕ ತಿರುಪತಿ ದೇವಸ್ಥಾನ ಕೆಳಗೆ ಬಂದರೆ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ. ಇದನ್ನು ಇಲ್ಲಿ ಗುಂಡಮ್ಮ ದೇವಿ ಅಂತ ಕರೀತಾರೆ. ಇಲ್ಲಿ ಹೆಚ್ಚಾಗಿ ಕೋಳಿಗಳನ್ನು, ಕುರಿಗಳನ್ನು ಬಲಿ ಕೊಡೋ ಪದ್ಧತಿ ಇದೆ. ಸೊ ಅಲ್ಲಿ ಆಚಾರ್ಯಗಳು ಹೇಳೋ ಪ್ರಕಾರ ಅಲ್ಲಿ ಏನು ಗೋವಿಂದರಾಜ ದೇವಸ್ಥಾನ ಇದೆಯಲ್ಲ, ನಾವು ಹೋಗಿ ಬಂದ್ವಲ್ಲ ಮೊದಲು, ಆ ದೇವಸ್ಥಾನಕ್ಕೆ ಬಂದು ಮೊದಲು ಅಲ್ಲೆಲ್ಲ ಅನ್ನಪ್ರಸಾದವನ್ನು ತೆಗೆದುಕೊಂಡು ಇಲ್ಲಿ ಬಲಿ ಕೊಟ್ಟು ಆಮೇಲೆ ಕೆಲವೊಬ್ಬರು ಮೇಲುಗಡೆ ದೇವಸ್ಥಾನಕ್ಕೆವರೆಗೂ ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ಮತ್ತು ವಾಡಿಕೆ ಇದೆ. ಬಟ್ ಅದರ ಹಿಂದಿನ ಇತಿಹಾಸನೂ ಕೂಡ ಅಷ್ಟೇ ರೋಚಕವಾಗಿರೋದು ಅಂತ ನಾನು ಅಂದ್ಕೊತೀನಿ. ಇದು ಗುಂಡಮ್ಮನ ಸನ್ನಿಧಿ. ಸೊ ಇಲ್ಲಿ ಬರೆದಿದ್ದಾರೆ ನೋಡಿ, ಗುಂಡಮ್ಮ ದೇವಿ ಪ್ರಸನ್ನ. ವಾರದಲ್ಲಿ ಪೂಜಾ ಸಮಯ ಬೆಳಗ್ಗೆ 11ರಿಂದ 3 ಗಂಟೆವರೆಗೆ, ಶುಕ್ರವಾರ, ಮಂಗಳವಾರ, ಭಾನುವಾರ ಅಂದರೆ ವಿಶೇಷವಾಗಿರುತ್ತೆ. ಸೊ ಇಲ್ಲಿಂದನೇ ನೋಡಿ ಕಾಣುತ್ತೆ ನಿಮಗೆ ಮೇಲ್ಗಡೆ ಅಲ್ಲಿ ದೇವಸ್ಥಾನ, ಚಿಕ್ಕ ತಿರುಪತಿ ದೇವಸ್ಥಾನ. ಸೊ ಇಲ್ಲೇ ಜನಗಳು ಪ್ರಸಾದವನ್ನು ಮಾಡಿ, ಅಂದರೆ ಕುರಿ ಕೋಳಿಗಳನ್ನು ಹೊಡೆದು ಇಲ್ಲಿ ಅಡುಗೆಯನ್ನು ಮಾಡಿ ಪ್ರಸಾದವನ್ನು ಸೇವಿಸಿ ವಾಪಸ್ಸು ಹೋಗುವಂತಹ ಒಂದು
ಏನೋ ಪದ್ಧತಿಯನ್ನು ಮಾಡ್ಕೊಂಡಿದ್ದಾರೆ ಇಲ್ಲಿ. ಸೊ ನೀವೇನಾದರೂ ಅರಸೀಕೆರೆ ಬಂದರೆ ಈ ಎಲ್ಲ ಏನೋ ದೇವಸ್ಥಾನಗಳನ್ನು, ಐತಿಹಾಸಿಕ ಪುರಾಣ ಪ್ರಸಿದ್ಧ ದೇವಸ್ಥಾನಗಳನ್ನು ಕೂಡ ನೀವು ಇಲ್ಲಿ ಭೇಟಿ ಕೊಟ್ಟು ಅವುಗಳ ಬಗ್ಗೆ ತಿಳ್ಕೊಬೋದು ಅಂತ ನನ್ನ ಒಂದು ಅನಿಸಿಕೆ. ಸೊ ಅರಸೀಕೆರೆ ಯಾವಾಗ ಬರ್ತೀರಾ ಈ ಎಲ್ಲ ದೇವಸ್ಥಾನಗಳನ್ನು ದಯವಿಟ್ಟು ಭೇಟಿ ಕೊಡು ಅಂತ ನಾನು ಕೂಡ ಬೇಡ್ಕೊತೀನಿ.